ಭಾರತದ ಅತಿದೊಡ್ಡ ಇವಿ ಕಂಪನಿಯಾದ ಓಟಾ ಎಲೆಕ್ಟ್ರಿಕ್ ಇಂದು ತನ್ನ ಮೊದಲ ವಸತಿ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಬಿಎಸ್ಎಸ್ ಪರಿಹಾರವಾದ ಓಲಾ ಶಕ್ತಿಯನ್ನು ಪ್ರಾರಂಭಿಸಿದೆ. ಕಂಪನಿಯನ್ನು ಆಟೋಮೋಟಿವ್ ಡೊಮೇನ್ ಮೀರಿ ಓಲಾ ಶಕ್ತಿಯು ಆಧುನಿಕ ಭಾರತೀಯ ಮನೆಗಳು, ಕೃಷಿಭೂಮಿಗಳು ಮತ್ತು ವ್ಯವಹಾರಗಳಿಗಾಗಿ ವಿನ್ಯಾಸಗೊಳಿಸಲಾದ ಪೋರ್ಟಬಲ್ ಬೇಡಿಕೆಯ ಮೇರೆಗೆ ಸಂಪನ್ಮೂಲವಾಗಿ ಭಾರತೀಯರು ಶಕ್ತಿಯನ್ನು ಹೇಗೆ ಪ್ರವೇಶಿಸುತ್ತಾರೆ, ನಿಯಂತ್ರಿಸುತ್ತಾರೆ ಮತ್ತು ಬಳಸುತ್ತಾರೆ ಎಂಬುದರಲ್ಲಿ ಮೂಲಭೂತ ಬದಲಾವಣೆಯನ್ನು ಪ್ರತಿನಿಧಿಸುತ್ತದೆ. ಬೆಸ್ ಮಾರುಕಟ್ಟೆಗೆ ಪ್ರವೇಶಿಸುವುದರೊಂದಿಗೆ ಕಂಪನಿಯು ಮುಂದಿನ 1-2 ವರ್ಷಗಳಲ್ಲಿ ಬೆಸ್ಗಾಗಿ ವಾರ್ಷಿಕ ಬಳಕೆ 5 ಗೋಗೆ ಏರುವ ನಿರೀಕ್ಷೆಯಿದೆ. ಓಲ್ಸ್ ಶಕ್ತಿ ಬಿಡುಗಡೆಯು ಭಾರತದಲ್ಲಿ ಇಂಧನ ಸಂಗ್ರಹ ಮಾರುಕಟ್ಟೆಗಾಗಿ ಕಂಪನಿಯ ದೃಷ್ಟಿಯಲ್ಲಿ ಮೊದಲ ಹೆಜ್ಜೆಯನ್ನು ಪ್ರತಿನಿಧಿಸುತ್ತದೆ. ಇದು ವಸತಿ ಅನ್ವಯಿಕೆಗಳಿಂದ ಗ್ರಿಡ್ ಸ್ಕೇಲ್ ನಿಯೋಜನೆಗಳವರೆಗೆ ವಿಸ್ತರಿಸಲಿದೆ. ಎಲ್ಲವೂ ಒಂದೇ 4680 ಭಾರತ್ ಸೆಲ್ ತಂತ್ರಜ್ಞಾನ ವೇದಿಕೆಯಿಂದ ಲಂಗರು ಹಾಕಲ್ಪಟ್ಟಿದೆ ಮತ್ತು ಓಲೆ ಗಿಗಾಫ್ಯಾಕ್ಟರಿಯಲ್ಲಿ ಉತ್ಪಾದಿಸಲ್ಪಡುತ್ತದೆ. ಇಂಡಿಯು ಇಂಧನ ಕೊರತೆಯನ್ನು ಎದುರಿಸುತ್ತಿಲ್ಲ ಮತ್ತು ಇಂಧನ ಸಂಗ್ರಹ ಅವಕಾಶವನ್ನು ಎದುರಿಸುತ್ತಿದೆ ಎಂದು ಓಲಾ ಎಲೆಕ್ಟ್ರಿಕ್ ಸಾಲ್ನ ಸಿಎಂಡಿ ಭವಿಷ್ ಅಗರ್ವಾಲ್ ಹೇಳುತ್ತಾರೆ. ಇಂಡಿಯು ಇಂಧನ ಕೊರತೆಯನ್ನು ಎದುರಿಸುತ್ತಿಲ್ಲ ಮತ್ತು ಇಂಧನ ಸಂಗ್ರಹ ಅವಕಾಶವನ್ನು ಎದುರಿಸುತ್ತಿದೆ. ಹಳೆಯ ಶಕ್ತಿಯೊಂದಿಗೆ ನಾವು ಆ ಅವಕಾಶವನ್ನು ಇಂಧನ ಸ್ವಾತಂತ್ರ್ಯವಾಗಿ ಪರಿವರ್ತಿಸುತ್ತಿದ್ದೇವೆ. ವಿದ್ಯುತ್ ಚಲನಶೀಲತೆಗಾಗಿ ನಾವು ವಿಶ್ವದರ್ಜೆಯ ಬ್ಯಾಟರಿ ಮತ್ತು ಸೆಲ್ ತಂತ್ರಜ್ಞಾನವನ್ನು ನಿರ್ಮಿಸಿದ್ದೇವೆ. ಓಲಾ ಶಕ್ತಿ ಆ ನಾವೀನ್ಯತೆಯನ್ನು ಮನೆಗಳಿಗೆ ವಿಸ್ತರಿಸುತ್ತದೆ, ಶುದ್ಧ ಶಕ್ತಿಯನ್ನು ಬುದ್ಧಿವಂತಿಕೆಯಿಂದ ಸಂಗ್ರಹಿಸಲು ಮತ್ತು ಬಳಸಲು ಅವರಿಗೆ ಸಹಾಯ ಮಾಡುತ್ತದೆ. ಓಲಾ ಶಕ್ತಿ ನಮ್ಮ ಅಸ್ತಿತ್ವದಲ್ಲಿರುವ 4680 ಸೆಲ್ ತಂತ್ರಜ್ಞಾನ, ಗಿಗಾಫ್ಯಾಕ್ಟರಿ ಉತ್ಪಾದನಾ ಸಾಮರ್ಥ್ಯಗಳು ಮತ್ತು ರಾಷ್ಟ್ರವ್ಯಾಪಿ ಓಲೋ ನೆಟ್ವರ್ಕ್ ಅನ್ನು ಸಿದ್ಧ ಮಾರಾಟ ಮತ್ತು ವಿತರಣಾ ಬೆನ್ನೆಲುಬಾಗಿ ಬಳಸಿಕೊಳ್ಳುವುದರಿಂದ ಓಲಾ ಶಕ್ತಿ ನಮಗೆ ನೈಸರ್ಗಿಕ ಮುಂದಿನ ಹೆಜ್ಜೆಯಾಗಿದೆ. ಇದು ಯಾವುದೇ ಹೆಚ್ಚುತ್ತಿರುವ ಹೂಡಿಕೆಯಿಲ್ಲದೆ ತ್ವರಿತ ಪ್ರಮಾಣವನ್ನು ಖಚಿತಪಡಿಸುತ್ತದೆ.